ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಪಂಚನಾಮೆ ಮಾಡಿದ ಬಳಿಕ ಇವತ್ತು ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ನಡೆಸಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಪೊಲೀಸರಿಂದ ಡ್ರಿಲ್. ಚಿತ್ರದುರ್ಗದಲ್ಲಿ ಪೊಲೀಸರಿಂದ ಸ್ಥಳ ಮಹಜರು. A8 ಆರೋಪಿ ರವಿ ಪೊಲೀಸರ ಮುಂದೆ ಶರಣು. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಚುರುಕಾಗಿದ್ದು, ನಿನ್ನೆ ಪಟ್ಟಣಗಿರಿಯ ಶೆಡ್ನಲ್ಲಿ ಪಂಚನಾಮೆ ಬಳಿಕ ಇವತ್ತು ಚಿತ್ರದುರ್ಗದಲ್ಲಿ ಸ್ಥಳ ಮಹಜರನ್ನ ನಡೆಸಿದ್ರು. ಡಿವೈಎಸ್ಪಿ ದಿನಕರ್ ಮುಂದೆ ಶರಣಾದ ಆರೋಪಿ ರವಿ ಪ್ರಕರಣದ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಕೊಲೆ ಆರೋಪಿಗಳ ಕುಟುಂಬಸ್ಥರ ಕಣ್ಣೀರು. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಜೊತೆಗೆ 11 ಮಂದಿ ಸಹಚರರು ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ಇವರನ್ನ ನಿನ್ನೆ ಕೊಲೆ ನಡೆದ ಜಾಗದಲ್ಲಿ ಮಹಜರು ಮಾಡಿದ್ರು. ಇವತ್ತು ಚಿತ್ರದುರ್ಗದಲ್ಲೂ ಪಂಚನಾಮೆ ಮಾಡಿದ್ದಾರೆ. ಆದ್ರೆ ದರ್ಶನ್ ಗ್ಯಾಂಗ್ನ ಸದಸ್ಯರ ಹಿನ್ನೆಲೆ ಒಬ್ಬರದ್ದು ಒಂದೊಂದು ಕತೆ. ಮನೆ ಮಠ ಬಿಟ್ಟು ನಟ ದರ್ಶನ್ ಜೊತೆಗಿದ್ದ ಇವರೆಲ್ಲ ಆಗ್ಲೋ ಈಗ್ಲೋ ಹೋಗಿ ಅಪ್ಪ ಅಮ್ಮನ ಭೇಟಿಯಾಗ್ತಾ ಇದ್ರು. ಅತ್ತ ಪೋಷಕರು ಕೂಡ ದರ್ಶನ್ ಜೊತೆಗಿದ್ದಾರೆ ಅಂತ ಸಮಾಧಾನವಾಗಿದ್ರು. ಹಂಗೆ ಯಾವುದೋ ಒಂದು ನಿಮ್ಗೆಗೋಸ್ಕರ ಅಲ್ಲಿ ಉಳ್ಕೊಂಡಿದ್ದಾರೆ. ಇದ್ದಿದ್ದೇನೆ ಅವ್ರ ಹತ್ರ ಏನು ಹೊಡ್ಕೊಂಬಂದಾಗ್ಲಿಲ್ಲ, ನಮಗೆ ತಂದಾಗ್ಲಿಲ್ಲ, ನಾವು ಕಷ್ಟಪಡ್ತಾ ಇದ್ದೀವಿ. ರೇಣುಕಸ್ವಾಮಿ ಕೊಲೆಯ A5 ಆರೋಪಿ ನಂದೀಶ್ ಮಂಡ್ಯದ ಚಾಮಲಾಪುರ ಗ್ರಾಮದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ದರ್ಶನ್ಗಾಗಿ ಕೆಲಸಕ್ಕೆ ಚಕ್ಕರ್ ಹಾಕ್ತಾ ಇದ್ದ ನಂದೀಶ್ ಟೀ ಅಂಗಡಿ ಇಟ್ಕೊಂಡಿದ್ದ. ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಹೊಟ್ಟೆಪಾಡಿಗಾಗಿ 8 ವರ್ಷಗಳ ಹಿಂದೆ ಈತ ಬೆಂಗಳೂರಿಗೆ ಬಂದಿದ್ದ. ಆದ್ರೆ ಮಗನ ಬಂಧನದಿಂದ ಈಗ ಕಣ್ಣೀರು ಹಾಕ್ತಾ ಇದೆ ಇಡೀ ಕುಟುಂಬ. ಇನ್ನು ಇದೇ ರೀತಿ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವ ನಟ ದರ್ಶನ್ ಪರಮಾಪ್ತ ನಾಗರಾಜು ಅಲಿಯಾಸ್ ನಾಗು ಕತೆ ಇನ್ನೂ ಕರಾಳ. ನಟ ದರ್ಶನ್ಗೆ ಪರಮಾಪ್ತ ಈ ನಾಗರಾಜು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚಿತ್ರದುರ್ಗದಿಂದ ರೇಣುಕಸ್ವಾಮಿ ಕಟ್ಸ್ಕೊಂಡಿದ್ದೇ ಈತ ಕಾರ್ಪೊರೇಟರ್ ಆಗ್ಬೇಕು ಅಂದ್ಕೊಂಡಿದ್ದ. ಆದ್ರೆ ಈಗ ಕೊಲೆ ಕೇಸ್ನಲ್ಲಿ A11 ಆರೋಪಿಯಾಗಿದ್ದಾನೆ. ನಾಗರಾಜ್ ಬಿನ್ ರಾಚಯ್ಯ ಮೈಸೂರಿನವನು. ಇನ್ನು ಮತ್ತೊಬ್ಬ ಆಪ್ತ ಪವನ್ ಸ್ಟೋರಿ ಇನ್ನೂ ಕರುಣಾಜನಕ. ರೇಣುಕಸ್ವಾಮಿ ಕೊಲೆ ಕೇಸ್ನ A3 ಆರೋಪಿ ಪವನ್ ರಾಮನಗರ ಚನ್ನಪಟ್ಟಣದ ಅಕ್ಕೂರು ಗ್ರಾಮದವನು. ತಂದೆ ತಾಯಿಗೆ ಒಬ್ಬನೇ ಮಗ ಈ ಪವನ್. ಅಲ್ಲದೆ ಅನಾರೋಗ್ಯದಿಂದ ಬಳಲ್ತಾ ಇರುವ ಪವನ್ ಪೋಷಕರು ಮಗನ ಅರೆಸ್ಟ್ನಿಂದ ಶಾಕ್ನಲ್ಲಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ ದರ್ಶನ್ಗೆ ಉರುಳಾಗಿ ಪರಿಣಮಿಸಿದೆ. ಆದ್ರೆ ಹುಚ್ಚು ಅಭಿಮಾನದಿಂದ ಬಡ ಪೋಷಕರಿಗೆ ಆಧಾರ ಆಗಬೇಕಾಗಿದ್ದ ಯುವಕರು ಕಂಬಿ ಎಣಿಸ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.